ನೀನೇನು ನನ್ನ ಲೈಫಲ್ಲಿ ಯಾವತ್ತೂ ಬೇಜಾರಾಗಿರ್ಲಿಲ್ಲ ಇಷ್ಟು. ನಿನ್ನೆ ಫ್ಲಾಶ್ ಬ್ಯಾಕ್. ಸುದೀಪ್ ಅಣ್ಣ ಬಂದಿದ ತಕ್ಷಣ ಎಲ್ರು ಹೆಂಗಾಗ್ಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ದೇವ್ರು ನಿಂತಿದ್ದಾರೆ, ನಾವೆಲ್ಲ ಭಕ್ತಾದಿಗಳು. ಕರಿ ಅಣ್ಣ ನನ್ನ ಮಗನೇ ಕೀಳಕ್ಕೆ ಕೆಲಸ ಇಲ್ಲ ಅಂದ್ರೆ ಹೋಗ್ಬಿಟ್ಟು ವೆಂಕಟಲಕ್ಷ್ಮಿ ಲಂಗ ಬಗ್ಗೆ ಹೆಂಗ್ ಹೇಳ್ತಾರೆ, ಹೆಂಗ್ ವರ ಕೊಡ್ತಾರೆ ನಾವ್ ಹಂಗೆ ಕೇಳಬೇಕು ಅನ್ನೋದು. ಹಂಗಾರ ಅಳ್ಳೇಬೇಕು. ಇಂತ ಮಕ್ಕಳು ಹೊಟ್ಟೆಲ್ ಹುಟ್ಟಿದ್ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ನಾನು ಕೊನೆ ದಿನ ಹೇಳ್ತಿದ್ದೆ, ನಾನು ಹೆಲ್ಮೆಟ್ ಆಗಕ್ಕಿಂತ ಮುಂಚೆ ಹೆಲ್ಮೆಟ್ ಆಗಕ್ಕಿಂತ ಮುಂಚೆ ಮಾತೇ ಇಲ್ಲ. ಒಂದ್ ಮಾತು ಕೇಳ್ತಾರೆ, ಈ ವಾರ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಬಾತ್ರೂಮ್ ಅಲ್ಲಿ ಹೇಳ್ತೀನಿ, ನಾನು ತುಕ್ಕಲ್ಲಿ ಕುತ್ಕೊಂಡಿರೋವಾಗ, ಪಾಪ ಹುಡುಗ ಎಂಥ ಬುದ್ಧಿವಂತ. ಅಣ್ಣ ಟಾಸ್ಕ್ ಆಡಿದೀನಿ, ಡೈಲಾಗ್ ಆಡಿದೀನಿ, ಸಾಂಗ್ ಆಡಿದೀವಿ, ಮುಚ್ಕೊಂಡಿರಪ್ಪ, ಡಾನ್ಸ್ ಆಡಿದೀವಿ, ಮಜಾ ಮಾಡಿದೀವಿ. ಇನ್ನೇನ್ ಮಾಡ್ಬೇಕು? ಒಂದು ಈಗ ಗೊತ್ತಾಯ್ತು. ಹೊಡಿಬೇಕು, ಮುಖ್ಯ ದ್ವಾರದಿಂದ ಆಚೆ ಹೋಗ್ಬೇಕು. ನೆಕ್ಸ್ಟ್ ವಾರ ಇದ್ರೆ ಅದನ್ನ ಮಾಡ್ಬಿಟ್ಟು ಹೋಗ್ತೀನಿ ಬೇಕಾದ್ರೆ. ನೀನು ಸ್ವಲ್ಪ ಈ ಕಡೆ ನೋಡು ಕಂದ. ರಕ್ಷಕಲ್ಲ ಕಂಟೆಸ್ಟೆಂಟ್ ಹೆಸರು ಚೆನ್ನಾಗಿಟ್ಟಿರಲಿ, ದೇವರು ನಿಮ್ಮನ್ನ ರಕ್ಷಕ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಹೇಳ್ರಿ 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 ಏನಾದ್ರು. ಲೈಫಲ್ಲಿ ಯಾವತ್ತೂ ಬೇಜಾರಾಗಿರ್ಲಿಲ್ಲ ಇಷ್ಟು. ನನ್ನ ಯಾಕೆ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನೀನು ಖುಷಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಬಗಳಲ್ಲ. ಯಾಕಂದ್ರೆ ತುಂಬಾ ಚಿಕ್ಕವನ್ ನಾನು, ಲೈಫಲ್ಲಿ ತುಂಬಾ ಕಷ್ಟ ಬಿಟ್ಕೊಂಡು ಇಲ್ಲಿಗಂತ ಬಂದಿದ್ದೀನಿ. ನೀನಿನ್ನು ಪೀಚ್ ಚಿಕ್ಕ ಹುಡುಗಿ, ನೀನು ಈ ಪ್ರಪಂಚ ಸರಿಯಾಗಿ ನೋಡಿಲ್ಲ ನೋಡು. ನನ್ನ ಯಾಕೆ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಒಬ್ರು ಅನ್ನ ಕಿತ್ಕೊಂತಿದ್ದೀರ, ಒಬ್ರು ಮೋಸ ಮಾಡಿಲ್ಲ. ನಿಜವಾಗ್ಲೂ ಅದಕ್ಕೆ ಬೇಜಾರಾಗಿದ್ರೆ ಮತ್ತೊಮ್ಮೆ ಸಾರಿ ಕೇಳ್ತೀನಿ. ಅದಕ್ಕೆ ಕಣ ಹೇಳೋದು, ದೊಡ್ಡ ಮನ್ಸರು ಹೇಳೋ ಮಾತು ಕೇಳ್ಬೇಕು ಅಂತ. ನನಗೆ ಯಾವುದೇ ಡ್ರಾಮಾ ಮಾಡೋಕ್ಕಾಗಲಿ, ಹಿಂದೆ ಒಂದು ಮುಂದೆ ಒಂದು ಬೂಟಾಟಿಕೆ ಮಾತಾಡೋಗಳು ಅದು ನನಗೆ ಬರಲ್ಲ. ಅಲ್ಲಿ ನಾನು ಹೇಳಿರೋದು ಒಂದೇ, ಮಾಡಬೇಡಿ ಬಾಸ್.